ಸ್ನೇಹಿತರೆ, ವೆಲ್ಕಮ್ ಟು M2 ಹೆಲ್ತ್. ಗೆಳೆಯರೆ, ಇದೊಂದು ದಂಟು ನಾವು ಕನಿಷ್ಠ ವರ್ಷಕ್ಕೊಂದು ಬಾರಿಯಾದರೂ ತಿನ್ನಲೇಬೇಕು ಅಂತ ಹೇಳ್ತಾರೆ. ಹಾಗಾಗಿನೇ ಇದನ್ನು ನಮ್ಮ ಕೆಲವು ಆಚರಣೆಗಳಲ್ಲಿ ಸಂದರ್ಭಗಳಲ್ಲಿ ಕಡ್ಡಾಯಗೊಳಿಸಲಾಗಿದೆ. ಇಷ್ಟಕ್ಕೂ ಯಾವುದು ಆ ದಂಟು ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದೇನು ಅನ್ನೋದು ಈಗಾಗಲೇ ನಿಮಗೆ ಗೊತ್ತಾಗಿರಬೇಕು. ನೋ ಡೌಟ್, ಇದು ಕೆಸುವೆ ದಂಟು. ಸಾಮಾನ್ಯವಾಗಿ ನೀರು ಹರಿಯುವ ಕಡೆಗಳಲ್ಲಿ ಇದು ಬೆಳೆಯೋದನ್ನು ನಾವು ನೋಡಿರ್ತೀವಿ. ಅಗಲವಾದ ಎಲೆಗಳನ್ನು ಹೊಂದಿರೋ ಈ ಗಿಡ ಪೊದೆಯಂತೆ ಬೆಳೆಯುತ್ತೆ. ಇದರ ಎಲೆಗಳ ಮೇಲೆ ನೀರು ಬಿದ್ದರೆ ಮುತ್ತಿನ ಹನಿಗಳಂತೆ ಕಾಣಿಸುತ್ತೆ. ಇದು ಕೆಸುವೆ ದಂಟಿನ ಗಿಡ. ಇದರ ಕಣಕಣವು ಆರೋಗ್ಯವರ್ಧಕ ಹಾಗೂ ಔಷಧವಾಗಿ ಬಳಕೆಯಾಗುವ ಗುಣಗಳನ್ನು ಹೊಂದಿದೆ. ಇದನ್ನು ವರ್ಷಕ್ಕೊಂದು ಬಾರಿಯಾದರೂ ತಿನ್ನಲೇಬೇಕು ಅಂತ ಹೇಳ್ತಾರೆ. ಹಾಗೆ ಹೇಳೋದಷ್ಟೇ ಅಲ್ಲದೆ ತಿನ್ನೋದನ್ನು ತಪ್ಪಿಸಬಾರ್ದು ಅನ್ನೋ ಕಾರಣದಿಂದ ಕೆಲ ವಿಶೇಷ ಸಂದರ್ಭಗಳಲ್ಲಿ ಇದರ ಬಳಕೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಸಾಮಾನ್ಯವಾಗಿ ಪಿತೃಪಕ್ಷಗಳಲ್ಲಿ ಹಾಗೂ ವರ್ಷಕ್ಕೊಮ್ಮೆ ಮಾಡೋ ತಿಥಿಗಳಲ್ಲಿ ಕೆಸುವೆ ದಂಟಿನ ಪಲ್ಯದ ಬಳಕೆ ಕಡ್ಡಾಯ. ಅದನ್ನ ಮಾಡಿದ್ರೇನೆ ಪಿತೃದೇವತೆಗಳಿಗೆ ತೃಪ್ತಿಯಾಗೋದು ಅನ್ನೋ ನಂಬಿಕೆ ಬಹುತೇಕರಲ್ಲಿದೆ. ಅದಕ್ಕೆ ಕಾರಣ ಇದರ ಸೇವನೆಯನ್ನ ಕಡ್ಡಾಯಗೊಳಿಸೋದು ಅಷ್ಟೇ. ಇಷ್ಟಕ್ಕೂ ಯಾಕೆ ಇದನ್ನ ತಿನ್ನಲೇಬೇಕು ಗೊತ್ತಾ? ಈ ಕೆಸುವೆ ದಂಟಿನ ಸೇವನೆಯಿಂದ ನಮ್ಮ ಕಿಡ್ನಿಗಳು ಆರೋಗ್ಯವಂತಗೊಳ್ಳುತ್ತವೆ. ಹಾಗೆ ಕಿಡ್ನಿಯಲ್ಲಿ ಕಲ್ಲಾದಾಗ ಕೆಸುವೆ ದಂಟಿನ ಸೇವನೆಯನ್ನ ಆಯುರ್ವೇದ ವೈದ್ಯರು ಹೇಳ್ತಾರೆ. ಹೇಗೆ ಬಾಳೆದಂಟಿನ ಪಲ್ಯ ತಿಂದರೆ ಕಿಡ್ನಿಯ ಕಲ್ಲು ಕರಗುತ್ತವೋ ಹಾಗೆ ಕೆಸುವೆ ದಂಟು ಕೆಲಸ ಮಾಡುತ್ತೆ. ಜೇನು ಹುಳ ಕಚ್ಚಿದಾಗ ಕೆಸುವೆಯ ಗಡ್ಡೆಯನ್ನ ಅರಿದು ಹಚ್ಚಿದ್ರೆ ನಂಜಾಗೋದಿಲ್ಲ ಹಾಗೂ ನೋವು ಕೂಡ ಕಡಿಮೆಯಾಗುತ್ತೆ. ಇದರ ಎಲೆಯ ತೊಟ್ಟನ್ನ ಅಡಿಗೆ ಉಪ್ಪಿನ ಜೊತೆಗೆ ಅರಿದು ಊದಿದ ಜಾಗಕ್ಕೆ ಲೇಪಿಸೋದ್ರಿಂದ ಊತ ಕಡಿಮೆಯಾಗುತ್ತೆ. ಹಾಗೆ ಕುರು ಆಗಿದ್ರೆ ಅದು ಮೆತ್ತಗಾಗಿ ಒಡೆದು ನೋವು ಕೂಡ ಕಡಿಮೆಯಾಗುತ್ತೆ. ಇದರ ತೊಟ್ಟನ್ನ ಹೆಂಚಿನ ಮೇಲೆ ಬಾಡಿಸಿ ಅದರ ರಸವನ್ನ ಸಂಗ್ರಹಿಸಿ ಒಂದೆರಡು ಹನಿಯನ್ನ ಕಿವಿಗೆ ಹಾಕೋದ್ರಿಂದ ಕಿವಿ ನೋವು ಕಡಿಮೆಯಾಗುತ್ತೆ. ಇನ್ನು ಇದರಲ್ಲಿ ಸಾಕಷ್ಟು ಪ್ರಮಾಣದ ಸಾರಜನಕ, ರಂಜಕ, ಜೀವಸತ್ವಗಳು, ನಾರು, ಕರೋಟಿನ್ ಮುಂತಾದವುಗಳಿದ್ದು ಆಹಾರವಾಗಿ ಇದನ್ನು ಬಳಕೆ ಮಾಡೋದ್ರಿಂದ ಉತ್ತಮ ಆರೋಗ್ಯವನ್ನು ಪಡೆಯುವುದಕ್ಕೆ ಸಾಧ್ಯ. ಇದು ಕೆಸುವೆ ಅನ್ನೋ ಅತ್ಯದ್ಭುತವಾದ ದಂಟಿನ ಮಾಹಿತಿ. ಆರೋಗ್ಯ ಹಾಗೂ ಆಹಾರಕ್ಕೆ ಸಂಬಂಧಿಸಿದ ಇನ್ನಷ್ಟು ಮಾಹಿತಿಗಾಗಿ ನಮ್ಮ M2 ಹೆಲ್ತ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ.